ನಮಸ್ಕಾರ. ನಮಸ್ಕಾರ. ನಾನು ಕೀರ್ತನ ಅಂತ, ದೀವಿಗೆ ಸ್ಟೂಡೆಂಟ್. ಬಾಬು ಸರ್ ಅಂತ ನಮ್ಮ ಮ್ಯಾಥಮೆಟಿಕ್ಸ್ ಲೆಕ್ಚರರ್. ಇವತ್ತು ನಾವು ಟ್ರಿಗ್ನೋಮೆಟ್ರಿಯ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಡಿರೈವೇಷನ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿರೈವೇಷನ್ ಅನ್ನು ಮಾಡ್ತಾ ಇದ್ದೇವೆ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಾಸ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ, ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಫಾರ್ಮುಲಾ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇದು ನನ್ನ ಪ್ರಕಾರ 99.99999% ಬಂದೇ ಬರುತ್ತೆ 6 ಮಾರ್ಕ್ಸಿಗೆ. ಇಷ್ಟು ವರ್ಷದಲ್ಲಿ ಒಂದು ವರ್ಷನೂ ಈ ಪ್ರಶ್ನೆನ ಕೇಳಿಲ್ಲ ಅಂತ ಯಾವುದೂ ಇಲ್ಲವೇ ಇಲ್ಲ. ಹೀಗಾಗಿ ಬೈನಾಮಿಯಲ್ ಡೆರಿವೇಷನ್ ಎಷ್ಟು ಇಂಪಾರ್ಟೆಂಟು, ಎಲಿಪ್ಸ್ ಹೈಪರ್ಬೋಲಾ ಡೆರಿವೇಷನ್ ಎಷ್ಟು ಇಂಪಾರ್ಟೆಂಟು, ಅಷ್ಟೇ ಇಂಪಾರ್ಟೆಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಡೆರಿವೇಷನ್. ಇದನ್ನು ಕಲ್ತ್ಕೊಂಡ್ರೆ ನಿಮಗೆ 74ಕ್ಕೆ ಪರೀಕ್ಷೆ ಇರ್ತದೆ, 80ಕ್ಕೆ ಇರೋದಿಲ್ಲ. ಯಾಕೆ ಹೇಳು, ಇದು 6 ನಂಬರ್ ಬಂದಿರುತ್ತೆ. ಆಯಿತಾ? ಹೀಗಾಗಿ ಗ್ಯಾರಂಟಿ ಅಂತ ಹೇಳುವಂಥದ್ದಾದರೂ ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಮಾಡುವಂಥ ಒಬ್ಬ ಯಾರು ಎಕ್ಸಾಮ್ ಪೇಪರ್ ಸೆಟ್ಟರ್ ಮೇಲೆ ಇರ್ತದೆ. ಆಯಿತಾ? ನಾವು ಹಂಗೆಲ್ಲ ಸುಳ್ಳೆಲ್ಲ ಹೇಳೋಕ್ಕಾಗೋದಿಲ್ಲ. ಇಷ್ಟು ವರ್ಷ ಕೇಳಿದರೆ ಈ ವರ್ಷನೂ ಕೇಳ್ಬೋದೇನೋ ಅಂತ ಅನಿಸಿದೆ ಅಷ್ಟೆ. ಕೇಳದೆ ಹೋದರೆ ನಾವು ಹೊಣೆಯಲ್ಲ. ಆಮೇಲೆ ಒಂದ್ಸತಿ ನೀವು ನೋಡ್ಬೋದು ಯೂಟ್ಯೂಬ್ಗಳಲ್ಲಿ ಶ್ಯೂರ್ ಶಾರ್ಟ್ ಕ್ವಶನ್, ಗ್ಯಾರಂಟಿಡ್ ಕ್ವಶನ್, ಇದು ಬಂದೇ ಬರುತ್ತೆ, 3 ದಿನದಲ್ಲಿ ಓದ್ಬಿಟ್ಟು ಪರೀಕ್ಷೆ ಬರೀರಿ, 3 ದಿನದಲ್ಲಿ ಓದ್ಬಿಟ್ಟು 100 ತೆಗೀರಿ. ಅವೆಲ್ಲ ಓವರ್ ಆ್ಯಕ್ಟಿಂಗ್ಗಳು, ಅವೆಲ್ಲ ಹೋಗ್ದಿರೋದು. ಶ್ರದ್ಧೆಯಿಂದ ವಿದ್ಯೆ ಕಲಿಬೋದು. ಆ 3 ದಿನದಲ್ಲಿ ಓದಿ ಅದೃಷ್ಟ ಇದ್ದರೆ ನೀವು ಅವ್ರು ಕೊಟ್ಟಿದ್ದೇ ಬಂದರೆ ಬರ್ತದೆ. ಹಾಗಿದ್ರೆ ನಾವೆಲ್ಲ 365 ದಿನ ಯಾಕೆ ಪಾಠ ಮಾಡಬೇಕು ಅಲ್ವಾ? ಸರಿ, ಈ ಒಂದು ಪಾಠವನ್ನು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ವಿದ್ಯಾರ್ಥಿಗಳೇ, ನೀವು ಬೇಸಿಕ್ಸನ್ನು ಸರಿಯಾಗಿ ತಿಳ್ಕೋಬೇಕು. ಇಲ್ಲಿ ನೋಡಿ, ಒಂದು ಯೂನಿಟ್ ಸರ್ಕಲ್ ಅಂದರೆ ಏನು ಮಗಳೇ? ವಾಟ್ ಯು ಮೀನ್ ಬೈ ದಿ ವರ್ಡ್ ಯೂನಿಟ್ ಸರ್ಕಲ್? ಏನು 1? ರೇಡಿಯಸ್ 1. What do you mean by the word unit circle? Unit circle means circle with radius is equal to 1. ಅದರ ಈಕ್ವೇಷನ್ನು ನಾವು ಈಗಾಗಲೇ ಇದರಲ್ಲಿ ಕಲ್ತಿದ್ದೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಈಸ್ ದ ಈಕ್ವೇಷನ್ ಆಫ್ ಸರ್ಕಲ್. ಸೆಂಟರ್ ಈಸ್ 0,0, ರೇಡಿಯಸ್ ಈಸ್ 1 ಯೂನಿಟ್ ಅಲ್ವಾ? ಸೊ 1 ಯೂನಿಟ್ ಅಂದರೆ ಮಗಳೇ ಈ ಲೆಂತ್ ಏನಾಗ್ತದವ? 1. ಆದ್ರಿಂದ ನೀನು ಹೇಳೋ ಪ್ರಕಾರ ಇದು 1,0 ಆಗ್ತದೆ. ಈ ಪಾಯಿಂಟ್ ಏನಾಗ್ತದೆ? 0,1. ಇದು -1,0, ಈ 0,-1. ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾನು ನಿಮಗೆ ಒಂದು ಪ್ಯಾರಾಮೆಟ್ರಿಕ್ ಫಾರ್ಮ್ ಆಫ್ ಸರ್ಕಲ್ ಅನ್ನು ಹೇಳ್ಕೊಡ್ಬೇಕು. ಫಾರ್ ದಿ ಟೈಮ್ ಬೀಯಿಂಗ್ ಅಸ್ಯೂಮ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ಅಂದ್ಕೊಳ್ಳೋಣ. ಆವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನಾಗುತ್ತೆ ಮಗಳೇ? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಆಯಿತು. ಹೌದಲ್ವಾ? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಆಯಿತು. ಬಿಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ, ವೈ ಇಸ್ ಈಕ್ವಲ್ ಟು ಸೈನ್ ಥೀಟಾ ಸ್ಯಾಟಿಸ್ಫೈಸ್ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಆ್ಯಂಗಲ್ ನೋಡಿ ಮಗಳೇ, ಇದು ಯಾವುದೋ ಒಂದು ಆ್ಯಂಗಲ್ ಥೀಟಾ ಅಂತ ಅನ್ಕೊಳ್ಳಿ ಥೀಟಾ ಅಂತ. ಆವಾಗ ಈ ಪಾಯಿಂಟನ್ನು ಲೆಟ್ ಅಸ್ ಸೇ ಪಾಯಿಂಟ್ ಪಿ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ಥೀಟಾ, ಸೈನ್ ಥೀಟಾ. ಅರ್ಥ ಆಗ್ತಾ ಇದೆಯಾ ಮಗಳೇ? ರೈಟ್. ಇನ್ಯಾವುದೋ ಒಂದು ಪಾಯಿಂಟ್ ಲೆಟ್ ಅಸ್ ಸೇ ಪಾಯಿಂಟ್ P1 ಅಂತ ಅನ್ಕೊಳ್ಳಿ. ಈ ಆ್ಯಂಗಲ್ಲು ಅಸ್ಯೂಮ್ ದಟ್ ದಿಸ್ ಆ್ಯಂಗಲ್ ಈಸ್ ಎಕ್ಸ್ ಅಂತ ಅನ್ಕೊಂಡ್ಬಿಟ್ರೆ ಅವಾಗ P1 ಏನಾಗುತ್ತೆ ಮಗಳೇ? ಇಫ್ ದಿಸ್ ಆ್ಯಂಗಲ್ ಈಸ್ ಎಕ್ಸ್, cos x, sin x. ಕಾಸ್ ಎಕ್ಸ್ ಸೈನ್ ಎಕ್ಸ್. ನೋಡಿ ಮಗಳೇ, ಇಲ್ಲಿ ಇನ್ನೊಂದು ಯಾವುದೋ ಒಂದು ಆ್ಯಂಗಲ್ ತಗೊಳ್ತೀನಿ. ಇದು ಯಾವುದೋ? ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಆ್ಯಂಗಲ್ ಈಸ್ ವೈ ಅಂತ ಅನ್ಕೊಳ್ಳೋಣ. ಅವಾಗ ಟೋಟಲ್ ಆ್ಯಂಗಲ್ ಏನಾಗುತ್ತೆ ಮಗಳಿಗೆ? ಇಲ್ಲಿಂದ ಎಕ್ಸ್ ಪ್ಲಸ್ ವೈ ಆಯಿತು. ಅವಾಗ ಈ ಪಾಯಿಂಟ್ ಏನಾಗುತ್ತೆ? ಲೆಟ್ ಬಿ ಕಾಲ್ ದಿಸ್ ಎಸ್ P2. P2 ಏನಾಗುತ್ತೆ? ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಆಯಿತು. ಹೌದಾ? ಇದು ಯಾವುದೋ ಒಂದು ಪಾಯಿಂಟ್, ಲೆಟ್ ಅಸ್ ಕನ್ಸಿಡರ್ ದಿಸ್ ಪಾಯಿಂಟ್ ಈಸ್ P3. ಸುಮ್ಮನೆ P3 ಅಂತ ಅನ್ಕೋತಾ ಇದ್ದೀನಿ. ಅಸ್ಯೂಮ್ ದಟ್ ದಿಸ್ ಈಸ್ ಸಮ್ ಆ್ಯಂಗಲ್ -y. ಅವಾಗ ಏನಾಗುತ್ತೆ ಮಗಳು? ಇದು ಕಾಸ್ ಆಫ್ -y, ಸೈನ್ ಆಫ್ -y. ಕರೆಕ್ಟ್? ಕಾಸ್ ಆಫ್ -y ಅಂದರೆ
ಕಾಸ್ ವೈ ಆಯಿತು. P3 ಕೋಆರ್ಡಿನೇಟ್ಸ್ ಏನಾಗುತ್ತೆ, ಕಾಸ್ ವೈ ಕಮ ಮೈನಸ್ ಸೈನ್ ವೈ. ಯಾಕೆಂದರೆ ಕಾಸ್ ಆಫ್ ಮೈನಸ್ ವೈ ಇಸ್ ಈಕ್ವಲ್ ಟು ಕಾಸ್ ವೈ, ಸೈನ್ ಆಫ್ ಮೈನಸ್ ವೈ ಇಸ್ ಈಕ್ವಲ್ ಟು ಸೈನ್ ವೈ. ಯಾಕೆ ಅಂದರೆ ನೋಡಿ ಮಗಳೇ, ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಪಾಸಿಟಿವ್, ಫೋರ್ತ್ ಕ್ವಾಡ್ರೆಂಟಲ್ಲಿ ಮೆಷರ್ ಮಾಡೋ ಆ್ಯಂಗಲ್ ನೆಗೆಟಿವ್ ಇರ್ತದೆ. ಆದ್ರಿಂದ ಕಾಸ್ ಆಫ್ ಮೈನಸ್ ವೈ ಇಸ್ ಕಾಸ್ ವೈ, ಸೈನ್ ಆಫ್ ಮೈನಸ್ ವೈ ಇಸ್ ಮೈನಸ್ ಸೈನ್ ವೈ. ಅರ್ಥ ಆಯ್ತವಾ? ಸೊ ದಿಸ್ ಈಸ್ ಅಬೌಟ್ ದ ಬೇಸಿಕ್ಸ್ ಆಫ್ ಯೂನಿಟ್ ಸರ್ಕಲ್ ಅಂಡ್ ದ ಮೆಷರ್ಮೆಂಟ್ ಆಫ್ ಆ್ಯಂಗಲ್ಸ್. ಅರ್ಥ ಆಯ್ತಾ ಮಗಳೇ? ಇನ್ನೊಂದ್ಸತಿ ಇದನ್ನೇ ಬರೆದು ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆಂದ್ರೆ ಇದು ಅರ್ಥ ಆಗದ ಹೊರತು ನಿಮ್ಗೇನೂ ಅರ್ಥ ಆಗೋದಿಲ್ಲ. ನೋಡಿ ಮಗಳೇ, ಒಂದು ಪಾಯಿಂಟ್ P1 ಅಂತ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ಇದು P1. ಕನ್ಸಿಡರ್ ದಟ್ ಐ ಆಮ್ ಜಾಯ್ನಿಂಗ್ ದಿಸ್ ಲೈನ್ ಅಂಡ್ ದಿಸ್ ಆಂಗಲ್ ಈಸ್ ಎಕ್ಸ್. ಈ ಆಂಗಲ್ನ ಎಕ್ಸ್ ಅಂತ ಕರಿತಾ ಇದ್ದೀನಿ. ಆದ್ರಿಂದ P1 ಕೋಆರ್ಡಿನೇಟ್ ಏನಾಗುತ್ತೆ ಮಗು? ಕಾಸ್ ಎಕ್ಸ್ ಕಾಮ ಸೈನ್ ಎಕ್ಸ್. ವೆರಿ ಗುಡ್. ಕಾಸ್ ಎಕ್ಸ್ ಕಾಮ ಸೈನ್ ಎಕ್ಸ್. ಆಮೇಲೆ ಸಪೋಸ್ ಇಫ್ ದಿಸ್ ಈಸ್ ಯೂನಿಟ್ ಸರ್ಕಲ್, ದಿಸ್ ಈಸ್ ಯೂನಿಟ್ ಸರ್ಕಲ್, ಅವಾಗ ಈ ಪಾಯಿಂಟ್ ಏನಾಗುತ್ತೆ? 1, 0. ರೇಡಿಯಸ್ 1. ಅಸ್ಯೂಮ್ ದಟ್ ಯು ಹ್ಯಾವ್ ಟೇಕನ್ ಸಮ್ ಆಂಗಲ್ ವೈ. ಸಮ್ ಆಂಗಲ್ ವೈ. ಅವಾಗ ನೋಡಿ ಮಗಳೇ, ಇದು P2 ಅಂತ ಅನ್ಕೊಂಡ್ರೆ, ಇಫ್ ದಿಸ್ ಆಂಗಲ್ ಈಸ್ ವೈ, ಟೋಟಲ್ ಆಂಗಲ್ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಆಯ್ತು. P2 ಕೋಆರ್ಡಿನೇಟ್ಸ್ ಹೇಳ್ತೀನಿ ಮಗಳೇ, ಏನಾಗುತ್ತವ? ಕಾಸ್ ಎಕ್ಸ್ ಪ್ಲಸ್ ವೈ. ವೆರಿ ಗುಡ್. ಕಾಸ್ ಎಕ್ಸ್ ಪ್ಲಸ್ ವೈ ಕಾಮ ಸೈನ್ ಎಕ್ಸ್ ಪ್ಲಸ್ ವೈ. ಸೈನ್ ಎಕ್ಸ್ ಪ್ಲಸ್ ವೈ. ಹೌದಾ? ಅರ್ಥ ಆಗ್ತಾ ಇದೆಯಾ ಮಗಳೇ? ಕನ್ಸಿಡರ್ ಸಮ್ ಅದರ್ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್ P3 ಅಂತ ಅನ್ಕೊಳ್ಳೋಣ. ರೈಟ್? ಲೆಟ್ ಮಿ ಜಾಯಿನ್ OP3. ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಆಂಗಲ್ ಈಸ್ ಮೈನಸ್ ವೈ. ಆವಾಗ P3 ಏನಾಗುತ್ತೆ? ಕಾಸ್ ವೈ ಕಾಮ ಮೈನಸ್ ಸೈನ್ ವೈ, ಅಥವಾ ಸೈನ್ ಆಫ್ ಮೈನಸ್ ವೈ. ಸೈನ್ ಆಫ್ ಮೈನಸ್ ವೈ ಅಂದ್ರೆ ಮೈನಸ್ ಸೈನ್ ವೈ. ಇದನ್ನ ಫಾರ್ ದಿ ಟೈಮ್ ಬೀಯಿಂಗ್ ಲೆಟ್ ಅಸ್ ಕಾಲ್ ದಿಸ್ ಎಸ್ P4. ಸೊ ಇಷ್ಟು ಮಾರ್ಕಿಂಗ್ ಅನ್ನ ನೀವು ಫಸ್ಟ್ ಬರೀಲೇಬೇಕು. ಈ ಮಾರ್ಕಿಂಗ್ ಬರೆದ ಮೇಲೆ ನೀವು ಮುಂದುವರ್ಸಕ್ಕಾಗ್ತದೆ. ಅದ್ರ ತನಕ ನೀವೇನು ಮಾಡೋಕ್ಕಾಗೋದಿಲ್ಲ. ಈ ಡಯಾಗ್ರಾಮು ಇಂಪಾರ್ಟೆಂಟು. ಈ ಡಯಾಗ್ರಾಮ್ ಯಾಕೆ ಹಾಗೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು. ಅರ್ಥ ಆಯ್ತವಾ? ರೈಟ್. ಸೊ ಇವಾಗ ಇನ್ನೂ ಒಂದ್ಸತಿ ಇದರ ಕಾಂಗ್ರುಯೆನ್ಸಿ ಬಗ್ಗೆ ಹೇಳ್ಕೊಡ್ತೀನಿ. ರೈಟ್. ಹೇಳ್ಕೊಡಕ್ ಮುಂಚೆ ನನ್ನದು 1-2-3 ಕ್ವಶನ್ ಇದೆ. ವಾಟ್ ಈಸ್ ಲೆಂತ್ OP4? O ಇಂದ P4 ಗಿರೋ ಲೆಂತ್ ಏನು? 1 ಯೂನಿಟ್. 1 ಯೂನಿಟ್. P4 is 1 ಅಂದ್ರೆ ಲೆಂತ್ ಅಂದ್ರೆ 1. ವಾಟ್ ಈಸ್ ಲೆಂತ್ OP1? 1. ವೆರಿ ಗುಡ್. ಯಾಕೆ? ರೇಡಿಯಸ್. ವಾಟ್ ಈಸ್ ಲೆಂತ್ OP2? 1. ಯಾಕೆ? ರೇಡಿಯಸ್. ವಾಟ್ ಈಸ್ ಲೆಂತ್ OP3? 1. ಯಾಕೆ? ರೇಡಿಯಸ್. ಇವೆಲ್ಲವೂ ರೇಡಿಯಸ್. ಎಲ್ಲ ವ್ಯಾಲ್ಯೂನು 1. ಆದ್ರಿಂದ OP1, OP2, OP3, OP4 ಆಲ್ ಆರ್ ಈಕ್ವಲ್ ಟು 1 ಯೂನಿಟ್ಸ್. ಅರ್ಥ ಆಗ್ತಾ ಇದೆಯಾ ಮಗಳೇ? ಈಗ ತಿರ್ಗಾ ಅದನ್ನೇ ಬರಿತಾ ಇದ್ದೀನಿ ಮಗಳೇ, ಏನೂ ವ್ಯತ್ಯಾಸ ಮಾಡ್ತಾ ಇಲ್ಲ. ಆಯ್ತಾ? ನೋಡು, ಇದು P1 ಹೌದಾ? ಇಲ್ಲೆಲ್ಲೋ P2 ಇತ್ತು. ಇಲ್ಲೆಲ್ಲೋ P2 ಇತ್ತಾ? ಇಲ್ಲೆಲ್ಲೋ P2 ಇತ್ತು. ಇಲ್ಲೆಲ್ಲೋ P3 ಇತ್ತು. ಹೌದಾನೆ? OP1, OP2, OP3, OP4. ಹೌದಾ ಮಗಳೇ? ರೈಟ್? ಫೈನ್. ಇಲ್ಲ ನೋಡಮ್ಮ, OP1 ರೇಡಿಯಸ್ ಹೌದಾ? OP4 is also radius. ನೋಡ್ ಮಗಳೇ, OP1 is equal to OP2 ಹೌದಾ? ಏನಕ್ಕೆ? ರೇಡಿಯಸ್ is equal to OP3 ಹೌದಾ? ಯಾಕೆ? ರೇಡಿಯಸ್. ದಟ್ ಈಸ್ ಈಕ್ವಲ್ ಟು OP4 ಹೌದಾ? ಯಾಕೆ? ರೇಡಿಯಸ್. ಇಫ್ P4 points are 1, 0, so all of them are equal to 1 because there it is a circle, unit circle ಅಂತ ಹೇಳ್ತೀವಿ. ನೋಡಿ ಮಗಳೇ, ನಾನೇನ್ ಮಾಡ್ತೀನಿ, do you agree with me? This angle is X, this angle is Y,
ದಿಸ್ ಟೋಟಲ್ ಆಂಗಲ್ ಇಸ್ x plus y. ಎಕ್ಸ್ ಪ್ಲಸ್ ವೈ. ರೈಟ್, ನೋಡಿ ಇದನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಓ ಪಿ ಟು ಪಿ ಫೋರ್ ಟ್ರಯಾಂಗಲ್ ನೋಡಿ ಮಗಳೇ, ಓ ಪಿ ಟು ಪಿ ಫೋರ್ ಟ್ರಯಾಂಗಲ್. ಇಲ್ಲಿ ಓ ಪಿ ಟೂನು ಒನ್ನು, ಓ ಪಿ ಫೋರ್ ಕೂಡ ಒನ್. ಆಮೇಲೆ ಇನ್ನೊಂದು ಟ್ರಯಾಂಗಲ್ ಓ ಪಿ ಒನ್ ಪಿ ತ್ರೀ ಟ್ರಯಾಂಗಲ್ ನೋಡಿ ಮಗಳೇ, ಓ ಪಿ ಒನ್ ಪಿ ತ್ರೀ. ಇಲ್ಲಿ ಓ ಪಿ ಒನ್ 1 ಯೂನಿಟ್ಸು, ದಟ್ ಈಸ್ ಈಕ್ವಲ್ ಟು ಓ ಪಿ ತ್ರೀ 1 ಯೂನಿಟ್. ಇದನ್ನೆಲ್ಲ ನೋಡಿದ್ಮೇಲೆ ಈ ಟ್ರಯಾಂಗಲ್ಲು ಶುಡ್ ಬಿ ಕಾಂಗ್ರುಯೆಂಟ್ ಟು, ಹೌದಾನೆ? ಓ ಪಿ ಟು ಪಿ ಫೋರ್ ಶುಡ್ ಬಿ ಕಾಂಗ್ರುಯೆಂಟ್ ಟು ಓ ಪಿ ಒನ್ ಪಿ ತ್ರೀ, ಕರೆಕ್ಟ್? This clearly implies, according to the rule, side angle congruency, P1 P3 must be equal to P2 P4. ಹೌದಲ್ವವಾ? P1 P3 must be equal to P2 P4. ಅಂದರೆ P1 P3 must be equal to P3 P4. ಈ ಒಂದು ಇದರದ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, P1 P3 ಸ್ಕ್ವೇರ್ ಮಸ್ಟ್ ಬಿ ಈಕ್ವಲ್ ಟು ಏನು ಸ್ಕ್ವೇರ್ ಮಾಡಿದ್ರೆ? ಮಸ್ಟ್ ಬಿ ಈಕ್ವಲ್ ಟು P2 P4 ಸ್ಕ್ವೇರ್. ವೆರಿ ಗುಡ್, P2 P4 ಸ್ಕ್ವೇರ್. ತುಂಬ ಇಂಪಾರ್ಟೆಂಟ್ ಲೈನು ವಿದ್ಯಾರ್ಥಿಗಳೇ. ನೀವು ಪರೀಕ್ಷೆಯಲ್ಲಿ ಇದನ್ನ ಶ್ರದ್ಧೆಯಿಂದ ಕಲ್ತ್ಕೋಬೇಕಿದೆ. ಎಲ್ಲವನ್ನ ಒಂದರ ನಂತರ ಒಂದು ಬರೀತೀರಿ, ಬಟ್ ಇದು ಅರ್ಥ ಆಗದ ಹೊರತು ನೀವು ಬೈಹರ್ಟ್ ಮಾಡಿ ಬರೆಯೋಕ್ಕಾಗೋದಿಲ್ಲ. ಡಿರೈವೇಷನ್ ತುಂಬ ಇಂಪಾರ್ಟೆಂಟ್. ಸೊ P1 P3 ಸ್ಕ್ವೇರ್ ಶುಡ್ ಬಿ ಈಕ್ವಲ್ ಟು P2 P4 ಸ್ಕ್ವೇರ್. P1 P3 4, P3 ಸ್ಕ್ವೇರು, P2 P4 ಸ್ಕ್ವೇರ್ ಎರಡನ್ನೂ ಸೆಪರೇಟ್ ಆಗಿ ಕಂಡಿಡಿದು ಈಕ್ವೇಟ್ ಮಾಡೋಣ. ನೋಡಿ ಮಗಳೇ, ಮೊದಲನೇದು ಇನ್ನೊಂದು ಸತಿ ಹಳೆ ಶೀಟನ್ನು ಮತ್ತೆ ಇಟ್ಟು ತೋರಿಸ್ತಾ ಇದ್ದೀನಿ ಮಗಳೇ. P1 ಅಂದ್ರೇನು? ಕಾಸ್ ಎಕ್ಸ್ ಕಾಮ ಸೈನ್ ಎಕ್ಸ್. P3 ಅಂದ್ರೆ ಕಾಸ್ ವೈ ಕಮ ಮೈನಸ್ ಸೈನ್ ವೈ. ಸೊ ನಾವು P1 P3 ಲೆಂತ್ ಅನ್ನ ಕಂಡುಹಿಡಿತಾ ಇದ್ದೀವಿ. P1 P3 ಸ್ಕ್ವೇರ್ ಬೇಕಾದಾಗ ನಾವು P1 ಜಾಗದಲ್ಲಿ ಕಾಸ್ ಎಕ್ಸ್ ಕಮ ಸೈನ್ ಎಕ್ಸ್, P3 ಜಾಗದಲ್ಲಿ ಕಾಸ್ ವೈ ಕಮ ಮೈನಸ್ ಸೈನ್ ವೈ ಬರಿತೀವಿ. ಆಕ್ಚುಲಿ ನೀವು P3 ಜಾಗದಲ್ಲಿ ಕಾಸ್ ಆಫ್ ಮೈನಸ್ ವೈ ಕಮ ಸೈನ್ ಆಫ್ ಮೈನಸ್ ವೈ ಅಂತ ಕೂಡ ಬರಿಬೋದು, ತಪ್ಪೇನಿಲ್ಲ. ಬಟ್ ಫ್ರಮ್ ದಿ ಬೇಸಿಕ್ಸ್ ಆಫ್ ಅಲೈಡ್ ಆಂಗಲ್ಸ್, ಕಾಸ್ ಆಫ್ ಮೈನಸ್ ವೈ ಇಸ್ ಸೇಮ್ ಎಸ್ ಕಾಸ್ ವೈ, ಸೈನ್ ಆಫ್ ಮೈನಸ್ ವೈ ಇಸ್ ಸೇಮ್ ಎಸ್ ಮೈನಸ್ ಸೈನ್ ವೈ. ಇದನ್ನ ಈ ಶೀಟಲ್ಲಿ ಬರ್ಕೋತಾ ಇದ್ದೀನಿ. ನೋಡಿ ಮಗಳೇ, P1 ಅಲ್ವಾ ಇದು? P1 ಕೋಆರ್ಡಿನೇಟ್ಸ್ ಹೇಳು ಮಗಳೇ, ಕಾಸ್ ಎಕ್ಸ್ ಕಾಮ ಸೈನ್ ಎಕ್ಸ್. ಇದನ್ನ ಈ ಹಳೆ ಶೀಟ್ ಇಂದ ಬರ್ಕೊಂಡಿದ್ದು. ನಿಮಗೆ ಎಕ್ಸಾಮ್ ಅಲ್ಲಿ ವಿದ್ಯಾರ್ಥಿಗಳೇ ಬರೆಯೋದಕ್ಕೆ ಜಾಗ ಇರ್ತದೆ, ಇಲ್ಲಿ ನನಗೆ ಜಾಗ ಇಲ್ಲ, ಅದಕ್ಕೆ ಒಂದೊಂದೇ ಶೀಟ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೀವು ಏನಾದರೂ ಬೇಕಿದ್ರೆ ಪಾಸ್ ಕೊಟ್ಕೊಂಡು ನೋಡ್ಕೊಳ್ಳಿ. ಕಾಸ್ ಎಕ್ಸ್ ಕಮ ಸೈನ್ ಎಕ್ಸ್, P3 ಹೇಳ್ತೀಯ ಮಗು? P3 ಕಾಸ್ ಮೈನಸ್ ವೈ, ಅದನ್ನು ಕಾಸ್ ವೈ ಅಂತಾನೆ ಬರಿತೀನಿ. ಕಾಸ್ ವೈ ಕಮ ಮೈನಸ್ ಸೈನ್ ವೈ. ನಮಗ್ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ P1 P3 ಸ್ಕ್ವೇರ್ ಲೆಂತ್ ಬೇಕು, ಹೌದಾ? P1 P3 ಸ್ಕ್ವೇರ್ ಈಸ್ ಗಿವನ್ ಬೈ, ಅಕಾರ್ಡಿಂಗ್ ಟು ಡಿಸ್ಟೆನ್ಸ್ ಫಾರ್ಮುಲಾ, what is the distance between 2 points x1 y1 x2 y2, x2 minus x1 whole square plus y2 minus y1 whole square. ಆದ್ರಿಂದ ನೋಡು, ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್, ಹೌದಲ್ವಾ? ಅಥವಾ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಹೋಲ್ ಸ್ಕ್ವೇರ್, ಏನು ಬೇಕಾದ್ರೆ ಬರೀರಿ. ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಹೋಲ್ ಸ್ಕ್ವೇರ್. ಆದರೆ ಇದು ಪ್ಲಸ್ ಆಯಿತು. ಯಾಕೆ ಪ್ಲಸ್ ಆಯಿತು? ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಹೌದಲ್ವಾ? ಯಾಕೆಂದ್ರೆ ನೋಡು, ಸೈನ್ ಎಕ್ಸ್ ಮೈನಸ್ ಆಫ್ ಮೈನಸ್ ಸೈನ್ ವೈ ವಿಲ್ ಗಿವ್ ಯು ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ. ಎಕ್ಸ್ಪ್ಯಾಂಡ್ ಮಾಡೋಣ ಮಗಳೇ. ವಾಟ್ ಇಸ್ a minus b ಹೋಲ್ ಸ್ಕ್ವೇರ್? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಅಂದ್ರೆ ಏನಾಗುತ್ತೆ ಇದು? ಕಾಸ್ ಸ್ಕ್ವೇರ್ ಎಕ್ಸ್, ಆಮೇಲೆ ಪ್ಲಸ್ ಏನ್ ಬರೀಬೇಕು? ಕಾಸ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ವೈ ಮೈನಸ್ ಏನ್ ಬರೀಬೇಕು? 2 ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಹೋಲ್ ಸ್ಕ್ವೇರ್ ಏನಾಗುತ್ತೆ? ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ವೈ ಮೈನಸ್ ಇಲ್ಲ ಪ್ಲಸ್, ಯಾಕೆಂದ್ರೆ ಇಲ್ಲಿ ಮಧ್ಯ ಪ್ಲಸ್ ಇದೆಯಲ್ಲ ಮಗಳೇ, ಪ್ಲಸ್ 2 ಸೈನ್ ಎಕ್ಸ್ ಸೈನ್ ವೈ, ಹೌದಾ? ಈಗ ಏನ್ ಮಾಡ್ತೀನಿ ಗೊತ್ತಾ ಮಗು? ಇದೆರಡನ್ನು ಆಡ್ ಮಾಡ್ತೀನಿ. ಯಾವುದು?
ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಏನವ cos square x plus 1 1. ಕಾಸ್ ಸ್ಕ್ವೇರ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ವೈ ಏನು 1 1 ಮೈನಸ್ ಮೈನಸ್ 2 ಮೈನಸ್ ಕಾಮನ್ ತೆಗೆದ್ಬಿಟ್ರೆ ಮೈನಸ್ 2 ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಏನು ಬರುತ್ತೆ sin x ಸೈನ್ ವೈ ಸೈನ್ ಎಕ್ಸ್ ಸೈನ್ ವೈ ಆಯಿತು. ಸೊ 1 ಪ್ಲಸ್ 1 ಏನು ಮಗಳೇ 2 ಮೈನಸ್ 2 ಟೈಮ್ಸ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಅರ್ಥ ಆಗ್ತಾ ಇದೆಯಾ ಮಗಳೇ? ಸೊ P1 P3 ಲೆಂತ್ ಇದು ಹೌದಲ್ವಾ? P1 P3 ಲೆಂತ್ P1 P3 ಸ್ಕ್ವೇರ್ ಇದೆ ಆಕ್ಚುಲಿ. P1 P3 ಲೆಂತ್ ಅಂದ್ರೆ ಸ್ಕ್ವೇರ್ ರೂಟ್ ಬರಬೇಕಾಗಿತ್ತು. ಸ್ಕ್ವೇರ್ ರೂಟ್ ಯಾಕೆ ಬರ್ದಿಲ್ಲ ಅಂದ್ರೆ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಹೊಟ್ಟೋಗುತ್ತೆ. ಅರ್ಥ ಆಗ್ತಾ ಇದೆಯಾ ಮಗಳೇ? ಸೊ ವಾಟ್ ವಿ ಗಾಟ್ ಈಸ್ P1 P3 ಸ್ಕ್ವೇರ್ ನೋಡಿ ಮಗಳೇ P1 P3 ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಯ್ತಮ್ಮ 2 ಮೈನಸ್ 2 ಏನು ಬರೀಬೇಕು 2 minus 2 cos x ಕಾಸ್ ವೈ ಆಮೇಲೆ minus ಮೈನಸ್ sin x sin y. ಸೈನ್ ಎಕ್ಸ್ ಸೈನ್ ವೈ. ಅರ್ಥ ಆಗ್ತಾ ಇದೆಯಾ ಮಗಳೇ? Yes. P1 P3 ಸ್ಕ್ವೇರ್ ಇದಾಯ್ತು. ಇವಾಗ P2 P4 ಸ್ಕ್ವೇರ್ ಮಾಡೋಣ. P2 P4 ಸ್ಕ್ವೇರ್ ಮಾಡೋಣ. P2 ನೆನಪಿದೆಯಾ ಮಗಳೇ? P2 ಏನಾಗಿತ್ತು ಇಲ್ಲೆಲ್ಲೋ ಬರ್ಕೊಂಡಿದ್ವಿ. Cos of ವೆರಿ cos ಗುಡ್ x plus y ವೆರಿ comma ಗುಡ್ sin of x plus y ಕಾಸ್ ಎಕ್ಸ್ ಪ್ಲಸ್ ವೈ ಕಾಮ sin x plus y. ಸೈನ್ ಎಕ್ಸ್ ಪ್ಲಸ್ ವೈ ಅಂತ ಬರ್ತಿದ್ವಿ ನೋಡಿ ಮಗಳೇ. P2 ಇದು P4 ಕೋಆರ್ಡಿನೇಟ್ಸು 1,0 ಅಂತ ಬರ್ತಿದ್ವಿ. ಓಕೆ, ಸೊ ಇವಾಗ P2 P4 ಸ್ಕ್ವೇರ್ ಏನಾಗುತ್ತೆ 1 ಅಥವಾ ಕಾಸ್ ಎಕ್ಸ್ ಪ್ಲಸ್ ವೈ ಮೈನಸ್ 1 ತಾನೆ ಏನಾಗುತ್ತೆ ಹೇಳುವ ಕಾಸ್ ಎಕ್ಸ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಏನಾಯ್ತು ಸೈನ್ ಎಕ್ಸ್ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್ ಹೌದು ತಾನೆ ಏನಾಗುತ್ತೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಆಯ್ತು ಹೌದಲ್ವಾ? ಇವಾಗ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನಾಗುತ್ತೆ ಕಾಸ್ ಸ್ಕ್ವೇರ್ ಹೇಳು ಎಕ್ಸ್ ಪ್ಲಸ್ ವೈ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಪ್ಲಸ್ 1 ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಲ್ಲೇನಿದೆ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಆಯ್ತು. ಏನಾಯ್ತು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಏನು 1 ಪ್ಲಸ್ 1 ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಆಯ್ತು ಹೌದಲ್ವಾ? ಸೊ 1 ಪ್ಲಸ್ 1 ಏನು ಮಗಳೇ 2 ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಬಟ್ ನಮಗ್ ಗೊತ್ತಿದೆ P1 P3 ಸ್ಕ್ವೇರ್ ಈಸ್ ಈಕ್ವಲ್ ಟು P2 P4 ಸ್ಕ್ವೇರ್ ಅಂತ ನಮ್ಗೆ ಗೊತ್ತಿದೆ. ಅದನ್ನ ನೆಕ್ಸ್ಟ್ ಶೀಟ್ ಅಲ್ಲಿ ಬರೀತೀನಿ ನೋಡ್ ಮಗಳೇ. P1 P3 ಸ್ಕ್ವೇರ್ ಅನ್ನೋ ಕಡೆ ನಾನು ಇದನ್ನ ಬಳಸ್ತೀನಿ ಏನು 2 ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಬಳಸ್ತೀನಿ. ಅದೇ P2 P4 ಸ್ಕ್ವೇರ್ ಅನ್ನೋ ಕಡೆ ಇದನ್ನ ಬಳಸ್ತೀನಿ. ಅರ್ಥ ಆಯ್ತಾ ಮಗಳೇ? ಇದನ್ನು ಬಳಸ್ತೀನಿ ಮತ್ತೆ ಇದನ್ನ ಬಳಸ್ತೀನಿ. ನಿಮ್ಗಾದ್ರೆ ಎಕ್ಸಾಮ್ ಅಲ್ಲಿ ಇದನ್ನೆಲ್ಲ ಬರೆಯೋದಕ್ಕೆ ಫುಲ್ ಶೀಟ್ ಅಲ್ಲಿ ಜಾಗ ಇರ್ತದೆ, ಇಲ್ಲಿ ನಮ್ಮಲ್ಲಿ ಜಾಗ ಇರೋದಿಲ್ಲ. ಹೀಗಾಗಿ ಇದನ್ನ ಮಾಡ್ತಾ ಇದ್ದೇನೆ. ನೀವು ಎಕ್ಸಾಮ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಸಿ ಬರೀರಿ. ನೋಡ್ ಮಗಳೇ ಇದೇನವ ಈ ಪಾಯಿಂಟ್ ಏನವ ಈ ಪಾಯಿಂಟ್ P4 ಕರೆಕ್ಟ್ 1,0 ಇಲ್ಲೇನ್ ಬರ್ತದೆ P1 ಬರ್ತದೆ ಹೌದಾ? ಕಾಸ್ ಎಕ್ಸ್ ಸೈನ್ ಎಕ್ಸ್ ಬರುತ್ತೆ. ಇಲ್ಲಿ P2 ಬರುತ್ತೆ, ಇಲ್ಲಿ P3 ಬರುತ್ತೆ ಹೌದ್ ತಾನೆ? ನೀವು ಅದೆಲ್ಲ ಬರ್ಕೋಬೇಕು ಎಕ್ಸಾಮ್ ಅಲ್ಲಿ ಕಾಸ್ ಎಕ್ಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ವೈ ಸೈನ್ ಎಕ್ಸ್ ಪ್ಲಸ್ ವೈ ಅದೆಲ್ಲ ಬರ್ಕೋಬೇಕು. ನೋಡ್ ಮಗಳೇ P1 P3 ಸ್ಕ್ವೇರ್ ಈಸ್ ಈಕ್ವಲ್ ಟು P2 P4 ಸ್ಕ್ವೇರ್ ಹೌದಲ್ವಾ? P1 P3 ಸ್ಕ್ವೇರ್ ಈಸ್ ಈಕ್ವಲ್ ಟು ನಾನೇನು ಹೇಳಿದ್ದೀನಿ ಹೇಳು ಮಗಳೇ 2 ಮೈನಸ್ 2 ಟೈಮ್ಸ್ ಕಾಸ್ ಆಫ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಹೌದಾ? ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿದ್ಯಾ? P1 P3 ಸ್ಕ್ವೇರ್ P2 P4 ಸ್ಕ್ವೇರ್ ಏನವ 2 ಮೈನಸ್
2 minus 2 cos ಬ್ರಾಕೆಟ್ cos of x plus y. x plus y. ಹೌದಾ? ಸೊ P1 P3 ಸ್ಕ್ವೇರ್ ಈಸ್ ಈಕ್ವಲ್ ಟು P2 P4 ಸ್ಕ್ವೇರ್. ಹೌದಾ? ಈಕ್ವೇಟ್ ಮಾಡಿದಾಗ ಏನಾಗುತ್ತೆ? ದೇರ್ ಫೋರ್ ಏನಾಯ್ತು ಮಗಳೇ? 2 minus 2 cos x cos y minus sin x sin y. This should be equal to ಏನವ? 2 minus 2 cos of x plus y. ಹೌದಲ್ವಾ? Cos of x plus y. 2 ಕ್ಯಾನ್ಸಲ್ ಆಯ್ತಾ? -2 ಕ್ಯಾನ್ಸಲ್ ಆಗುತ್ತಾ? ಅವಾಗ ಏನು ಉಳಿಯುತ್ತೆ? cos of x plus y is equal to ಏನಾಯ್ತು? cos x cos y minus sin x sin y. ಅರ್ಥ ಆಯ್ತಾ? P1 P2 P3 P4. ಸೊ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪ್ರೂಫ್ ಮುಗೀತು. ಏನು? cos of x plus y is equal to cos x cos y minus sin x sin y ಅಂತ ಹೇಳಿ ತುಂಬ ಸಿಂಪಲ್ ಆಗಿರೋ ಪ್ರೂಫು. ಬಟ್ ನಾನು ಆಲ್ಮೋಸ್ಟ್ ಒಂದು 22-23 ನಿಮಿಷ ಇದನ್ನು ಹೇಳ್ಕೊಟ್ಟಿದ್ದೀನಿ. 22 ನಿಮಿಷ ಬರುತ್ತೇನೋ, ಬಟ್ ನಿಧಾನಕ್ಕೆ ಹೇಳ್ಕೊಟ್ಟಿರೋದ್ರಿಂದ ಆ ಥರ ಆಗಿದೆ. ನೀವು ಶ್ರದ್ಧೆಯಿಂದ ಬರೆದ್ರೆ ಕರೆಕ್ಟಾಗಿ 4-5 ನಿಮಿಷಕ್ಕೆ ಮುಗಿಯುವಂಥ ಕಾನ್ಸೆಪ್ಟ್ ಇದು. ನೀಟಾಗಿ ಬರೀಬೇಕು, ನಿಧಾನಕ್ಕೆ ಬರೀಬೇಕು. ನಿಮ್ಗೆ ಅರ್ಥ ಆಗಲಿ ಅಂತೇಳಿ ತಡವಾಗಿ ನಾನು ಹೇಳ್ಕೊಟ್ಟೆ. ಇಲ್ಲೊಂದು ಸಣ್ಣ ಇಂಪ್ರೂವ್ಮೆಂಟು ಈ ಫಾರ್ಮುಲಾದಲ್ಲಿ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇದೆಯಲ್ಲವಾ, ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಅಂತ ಮಾಡಿದಾಗ ಕಾಸ್ ಎಕ್ಸ್ ಕಾಸ್ ವೈ ಹಾಗೆ ಇರುತ್ತೆ. ಕಾಸ್ ಎಕ್ಸ್ ಕಾಸ್ ವೈ ಅಂದರೆ ಕಾಸ್ ಆಫ್ ಮೈನಸ್ ವೈ, ಬಿಕಾಸ್ ಎಕ್ಸ್ ಪ್ಲಸ್ ಆಫ್ ಮೈನಸ್ ವೈ. ಕಾಸ್ ಎಕ್ಸ್ ಕಾಸ್ ವೈ ಹಾಗೆ ಇರುತ್ತೆ, ಮೈನಸ್ ಸೈನ್ ಎಕ್ಸ್ ಸೈನ್ ಆಫ್ ಮೈನಸ್ ವೈ ಅಂದರೆ ಮೈನಸ್ ಸೈನ್ ವೈ ಆಯಿತು. ಆದ್ರಿಂದ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ ಆಯಿತು. ಇದು ಇಂಪಾರ್ಟೆಂಟ್ ಫಾರ್ಮುಲಾ, ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಡೆರಿವೇಷನ್ಗೆ, ಇದು ಏನು ಇಂಪ್ರೂವ್ಡ್ ವರ್ಷನ್. ಸೊ ಅದರಿಂದ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೈನ್ ಆಫ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ. ವಿದ್ಯಾರ್ಥಿಗಳೇ, ಈ ಡೆರಿವೇಷನ್ ಅನ್ನು ದಯಮಾಡಿ ಶ್ರದ್ಧೆಯಿಂದ ಕಲ್ತ್ಕೊಳ್ಳಿ. ನೀವು ಬೇಕಿದ್ರೆ ವಿಡಿಯೋವನ್ನು ಪಾಸ್ ಮಾಡಿ ನಿಧಾನಕ್ಕೆ ಮಾಡಿ ಕಲ್ತ್ಕೊಳ್ಳಿ. 6 ನಂಬರು ಪಕ್ಕಾ ಗ್ಯಾರಂಟಿ ಖಂಡಿತ ಬರುತ್ತೆ. ನೀವು ಇದನ್ನು ವರ್ಕೌಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಮುಂದಿನ ಭಾಗದಲ್ಲಿ ನಾವು y cos of pi by 2 minus x is sin x, what is cos x plus y, cos x minus y, ಅದರದ್ದು ಅಪ್ಲಿಕೇಶನ್ಗಳನ್ನು ಮುಂದಿನ ಭಾಗದಲ್ಲಿ ಕಲಿಸ್ಕೊಡ್ತೀವಿ. ಈ ಡೆರಿವೇಷನ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಇದನ್ನು ಕಲ್ತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ವಿದ್ಯಾರ್ಥಿಗಳೇ. ಅದಕ್ಕೆ ಮುಂಚೆ ಒಂದು ಸಣ್ಣ ಸೂಚನೆ, ನಿಮಗೇನಾದ್ರು ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಪಾಠಗಳು ಇಷ್ಟ ಆದರೆ ದೀವಿಗೆ ಸಂಸ್ಥೆಗೆ ಜಾಯ್ನ್ ಆಗ್ಬೋದು, ಟ್ಯೂಷನ್ಗೆ ಬಂದು ಜಾಯ್ನ್ ಆಗ್ಬೋದು. ನಿಂಗೆ ಯೂಸ್ ಆಗ್ತಾ ಇದೆಯಾ ಮಗಳೇ? ಅವ್ಳಿಗೆ ಯೂಸ್ ಆಗ್ತಾ ಇದೆ, ನಿಮಗೂ ಯೂಸ್ ಆಗ್ತಾ ಇದೆ. ಯೂಸ್ ಆಗ್ಬೋದೇನೋ, ಬಂದು ಸೇರ್ಕೊಳ್ಬೋದು. ಮತ್ತು ಸೆಕೆಂಡ್ PUCಗೆ ನಾವು ಇಲ್ಲಿ ದೀವಿಗೆ ಮಲ್ಲೇಶ್ವರಂ ಬೆಂಗಳೂರಲ್ಲಿ ನಮ್ಮದೇ ಆದ ಕಾಲೇಜ್ಗಳಿದೆ. ಅಲ್ಲಿಗೆ ಚೇಂಜ್ ಆಫ್ ಕಾಲೇಜನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿಗೆ ಬಂದು ಜಾಯ್ನ್ ಆಗ್ಬೋದು. ಬಂದರೆ ಮಾತ್ರ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಆಗುತ್ತೆ. ಸರಿ, ಒಳ್ಳೆಯದಾಗಲಿ. ನಮಸ್ಕಾರ.